ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇನ್ನೂ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ 4,000 ಪಬ್ಲಿಕ್ ವಾಚರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ. ತುಂಬ ಸಿಂಪಲ್. ಈ ಒಂದು ವಿಡಿಯೋ ನೋಡಿದರೆ ಸಾಕು, ಜಸ್ಟ್ ಏನೂ ಇಲ್ಲ, ಕೇವಲ ಒಂದು ವಾರದಲ್ಲಿ ನೀವು ಈಸಿಯಾಗಿ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚರ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಕಂಪ್ಲೀಟ್ ಮಾಡೋದು ತುಂಬ ಸಿಂಪಲ್. ಯೂಟ್ಯೂಬ್ನಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಒಂದು ಸೀಕ್ರೆಟ್ ಫೀಚರ್ ಬಂದಿದೆ. ಯಾವುದಪ್ಪ ಅಂದ್ರೆ ಒಂದು ಹೊಸ ಯೂಟ್ಯೂಬ್ನಲ್ಲಿ ಫೀಚರ್ಸ್ ಬಂದಿದೆ. ಆ ಒಂದು ಫೀಚರ್ಸಿಂದ ನೀವು ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೋದು, 4,000 ವಾಚರ್ಸ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಷ್ಟೋ ಒಂದು ವರ್ಷದಿಂದ ಕಷ್ಟಪಡ್ತಾರೆ. ಅವರೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬ್ 4,000 ವಾಚರ್ಸ್ ಕಂಪ್ಲೀಟ್ ಮಾಡೋದಕ್ಕೆ, ಆದ್ರೆ ಬಟ್ ಇನ್ನೂ ಅವ್ರಿಗೆ ಕೂಡ ಕಂಪ್ಲೀಟ್ ಆಗುತ್ತಿಲ್ಲ. ಆದ್ರೆ ಬಟ್ ನಾನು ಹೇಳ್ತಾ ಇದ್ದೀನಿ, ತುಂಬ ಸಿಂಪಲ್. ಈ ಒಂದು ವಿಡಿಯೋ ನೋಡಿ 100% ನೀವು ಬೇಗ ಕಂಪ್ಲೀಟ್ ಮಾಡ್ಕೋತೀರಾ. ಅದು ಯಾವ ರೀತಿ ಏನು ಎಲ್ಲ ನೋಡುವಂಥ ಇವತ್ತೊಂದು ಸ್ಟಾರ್ಟ್ ಮಾಡೋಣ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಮೊದಲೇ ಹೇಳ್ಬಿಡ್ತೀನಿ, ಈ ಒಂದು ವಿಡಿಯೋ ಯಾರು ಕೂಡ ಇನ್ನೂ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಈ ಒಂದು ವಿಡಿಯೋ ಎಂಡವರೆಗೆ ನೋಡಿ ಅಂತ ಇವತ್ತೊಂದು ಸ್ಟಾರ್ಟ್ ಮುಂಚೆ ಇನ್ನೂ ನಮ್ಮದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ ಮಾಡ್ತಾರೆ ಪ್ಲೀಸ್ ಕಾರ್ಸನ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬಟನ್ ಟನ್ನದು ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ತುಂಬ ಸಿಂಪಲ್. 1,000 ಸಬ್ಸ್ಕ್ರೈಬರ್ಸ್ 4,000 ವಾಚರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ಏನೂ ಅಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಈಗಾಗಲೇ ಕೊಡಿಯೋದೀನಿ ಸೀಕ್ರೆಟ್ ಫೀಚರ್ ಅಂತ. ಏನಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ಸಡನ್ನಾಗಿ ನಿನ್ನೆ ನಾನು ನಿಮಗೆ ಆ ಒಂದು ಅಪ್ಡೇಟ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಏನಪ್ಪ ಯೂಟ್ಯೂಬ್ನಲ್ಲಿ ಒಂದು ಹೊಸ ನೀವು ಅಪ್ಡೇಟ್ ಆಗಿದೆ. ಏನಪ್ಪ ಅಂದರೆ ಕಮ್ಯುನಿಟಿ ಪೋಸ್ಟ್ ಅಂತ ಬಂದ್ಬಿಟ್ಟು ಆ ಒಂದು ಫೀಚರ್ಸ್ನಿಂದ ನೀವು 4,000 ವಾಚರ್ಸ್ ಮತ್ತು ಅಂದರೆ ನಾವು 1,000 ಸಬ್ಸ್ಕ್ರೈಬರ್ಸ್ 4,000 ವಾಚರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ಹೇಳ್ತೇನೆ. ತುಂಬ ಸಿಂಪಲ್. ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ಜಸ್ಟ್ ಏನಿಲ್ಲ, ಮೊದಲಿಗೆ ಮುಟ್ಟು ನಾನು ನಿಮಗೆ ಈಗ ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ. ಜಸ್ಟ್ ಏನಿಲ್ಲ, ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ತುಂಬ ಸಿಂಪಲ್. ನೀವೇನು ಮಾಡಿ ಯಾವ ರೀತಿ ಕಂಪ್ಲೀಟ್ ಮಾಡೋದು ತುಂಬ ಸಿಂಪಲ್. ಆ ಒಂದು ಫೀಚರ್ಸ್ ಬಂದ್ಬಿಟ್ಟು ಕಮ್ಯುನಿಟಿ ಅಂತ ಹೇಳಿದ್ದೀನಿ. ಕಮ್ಯುನಿಟಿ ಫೀಚರ್ಸ್ ಅಂದರೆ ಯಾವ ರೀತಿ ಅಂದರೆ ತುಂಬ ಸಿಂಪಲ್. ನಾನು ನಿಮಗೆ ಹೇಳ್ತೀನಿ ನೋಡಿ ಯಾವ ರೀತಿ ಅಂದರೆ ಏನೂ ಇಲ್ಲ, ತುಂಬ ಸಿಂಪಲ್ಗೆ ನಾನು ಚಾನಲ್ ಓಪನ್ ಮಾಡ್ತೀನಿ. ಓಕೆ, ಕನ್ನಡ ಏನು ನೋಡಿ ಯೂಟ್ಯೂಬ್ ಓಪನ್ ಮಾಡಿ ಕನ್ನಡ ಟೆಕ್ ಕ್ರಿಯೇಟರ್ಸ್ ಅಂತ ಸರ್ಚ್ ಮಾಡ್ತೀನಿ. ಓಕೆ, ಕನ್ನಡ ಟೆಕ್ ಕ್ರಿಯೇಟರ್ಸ್ ಸರ್ಚ್ ಮಾಡಿದ ತಕ್ಷಣ ಈಗ ಏನು ಮಾಡ್ತೀನಿ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಬಟನ್ ತೋರಿಸ್ತೆ. ಏನಾದರೂ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ತೋರಿಸ್ತೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅಂತ ತೋರಿಸ್ತೆ. ಆದರೆ ಬಟ್ ಇಲ್ಲಿ ಹೊಸ ಫೀಚರ್ಸ್ ಆ್ಯಡ್ ಆಗ್ತಿದೆ ನೋಡಿ. ಏನಪ್ಪ ವಿಸಿಟ್ ಕಮ್ಯುನಿಟಿ ಅಂತ ಬರ್ತಿದೆ ನೋಡಿ. ಕಮ್ಯುನಿಟಿ ಅಂತ ಬಂದ್ಬಿಟ್ಟು ಈ ಒಂದು ಫೀಚರ್ಸ್ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಬರ್ತಲ್ಲ. ಅದು ಬರ್ಬೇಕಾದ್ರೆ ಏನು ಮಾಡ್ಬೇಕು ಅದೇ ಹೇಳ್ತೀನಿ. ಅದಕ್ಕೊಂದು ಸೆಟ್ಟಿಂಗ್ ಇದೆ, ಅದು ನಾನು ಮಾಡಬೇಕು, ಆವಾಗ ನಿಮಗೆ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ವಿಸಿಟ್ ಕಮ್ಯುನಿಟಿ ಅಂತ ಇದೆಯಲ್ಲ, ಅಂದರೆ ಕಮ್ಯುನಿಟಿ ಅಂತ ಬಂದ್ಬಿಟ್ಟು ಈ ಒಂದು ಫೀಚರ್ಸ್ ಇದೇನಿದೆಲ್ಲ ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಒಂದು ಫೀಚರ್ಸ್ನಿಂದ ನೀವು 1,000 ಸಬ್ಸ್ಕ್ರೈಬರ್ಸ್ 4,000 ವಾಚರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಹೆಂಗಪ್ಪ ಅಂದ್ರೆ ತುಂಬ ಸಿಂಪಲ್, ಕ್ಲಿಯರ್ ಆಗುತ್ತೆ. ನೋಡ್ಕೊಳ್ಳಿ, ಇದೇನಿದೆಲ್ಲ ಇಲ್ಲೆಲ್ಲ ನಿಮಗೆ ಪ್ರತಿಯೊಂದು ಕೂಡ ತೋರಿಸುತ್ತೆ. ಎಕ್ಸಾಂಪಲ್ ನೀವು ನೋಡ್ಕೊಬೋದು. ಇಲ್ಲಿ ನೋಡಿ 1 ಅವರ್ಸ್ ಈಗೋನೇ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಒಬ್ಬರು ಪೋಸ್ಟ್ ಮಾಡಿದ್ದಾರೆ ನೋಡಿ. ಒಂದು ಮೂವಿನ ಪೋಸ್ಟ್ ಮಾಡಿದ್ದಾರೆ, ಒಬ್ಬರು ನೋಡ್ಕೊಳ್ಳಿ ಈ ರೀತಿ ಪೋಸ್ಟ್ ಮಾಡಿದ್ದಾರೆ. ಎಕ್ಸಾಂಪಲ್ ನೀವು ನೋಡ್ಕೊಳ್ಳಿ, ಕಮ್ಯುನಿಟಿ ವಿಸಿಟ್ ಅಂತ ಬಂದ್ಬಿಟ್ಟು ಈ ರೀತಿ ಇದೆ. ಜಸ್ಟ್ ನೀವು ಇಲ್ಲಿ ಏನು ಮಾಡಬೇಕು, ತುಂಬ ಸಿಂಪಲ್ ಕ್ಲಿಯರ್ಗೆ ಆಗ್ಬೇಕಾರೆ ಯಾವ ರೀತಿ ಮಾಡ್ಬೇಕಾದ್ರೆ ತುಂಬ ಸಿಂಪಲ್ ಕ್ಲಿಯರ್ಗೆ ಆಗುತ್ತೆ ನೋಡಿ. ನೀವು ಇನ್ನು ಮುಂದೆ ಈಗ ನನ್ನ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಇನ್ನು ಮುಂದೆ ನೀವು ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಕಮ್ಯುನಿಟಿ ಪೋಸ್ಟ್ ಹಾಕ್ಬೋದು. ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಯಾವ ರೀತಿ ಏನು ಮಾಡೋದು ಎಲ್ಲ ನನಗೆ ತೋರಿಸ್ತೀನಿ ನೋಡಿ. ಜಸ್ಟ್ ನಾವೆಲ್ಲ ಪೋಸ್ಟ್ ಮೇಲೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಏನು ಮಾಡ್ತೀನಿ, ಎಕ್ಸಾಂಪಲ್ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ, ನಾನು ಗ್ಯಾಲರಿ ಓಪನ್ ಮಾಡ್ತೀನಿ. ಓಕೆ, ಗ್ಯಾಲರಿ ಓಪನ್ ಮಾಡಿ ಜಸ್ಟ್ ಒಂದು ಫೋಟೋ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಇದಕ್ಕೊಂದು ಕಂಡೀಷನ್, ಈ ಫೀಚರ್ ಸಿಗಬೇಕಾದ್ರೆ ಅದಕ್ಕೊಂದು ಕಂಡೀಷನ್. ಆ ಕಂಡೀಷನ್ ಏನಂತ ಅದನ್ನು ಕೂಡ ನಮಗೆ ಎಂಡಿಗೆ ಹೇಳ್ತೀನಿ. ಜಸ್ಟ್ ನಾನು ಏನು ಮಾಡ್ತೀನಿ, ಈ ಫೋಟೋ ಎಂಟರ್ ಮಾಡ್ತೀನಿ. ಓಕೆ ಈ ಫೋಟೋ ಎಂಟರ್ ಮಾಡಿ ಇಲ್ಲಿ ನೀವು ಏನು ಮಾಡಬೇಕು, ಜಸ್ಟ್ ಸೆಲೆಕ್ಟ್. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಂದರೆ ಈ ಒಂದು ಫೀಚರ್ ನೀವೆಲ್ಲ ಯೋಚನೆ ಮಾಡ್ಬೋದು. ಬರ್ತಾರೆ ಈ ಫೀಚರ್ ಹೇಳ್ತಿದ್ದಾರೆ. ಇದರಿಂದ ಯಾವ ರೀತಿ 1,000 ಸಬ್ಸ್ಕ್ರೈಬ್ 4,000 ವಾಚರ್ಸ್ ಕಂಪ್ಲೀಟ್ ಆಗುತ್ತೆ ಹೇಳ್ತೀನಿ ನೋಡಿ. ಸ್ವಲ್ಪ ತಾಳ್ಮೆ ಇರಲಿ. ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಇಲ್ಲಿ ನೀವು ಏನು ಮಾಡ್ಕೋ, ಜಸ್ಟ್ ಇಲ್ಲಿ ಮೈ ವಿಡಿಯೋ ಲಿಂಕ್, ಇಲ್ಲಿ ಮೈ ವಿಡಿಯೋ ಲಿಂಕ್ ಅಂತ ಹಾಕಿ ಜಸ್ಟ್ ನೀವು ಏನು ಮಾಡ್ಕೋ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದು ಜಾಸ್ತಿ ವಿಡಿಯೋ ಇಂಪಾರ್ಟೆಂಟು ವೈರಲ್ ಇದೆ ಆ ಒಂದು ವಿಡಿಯೋ ಲಿಂಕ್ ಕಾಪಿ ಮಾಡ್ಕೊಂಡು ಜಸ್ಟ್ ನೀವು ಏನು ಮಾಡ್ಕೋ ಪೇಸ್ಟ್ ಮಾಡಬೇಕು. ಇದನ್ನು ಪೇಸ್ಟ್ ಮಾಡಬೇಕು ನೀವು ಅಂದರೆ ಇಲ್ಲಿ ಆ ಒಂದು ವಿಡಿಯೋ ಲಿಂಕ್ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ನೀವು ಏನು ಮಾಡ್ಕೋ ಪೋಸ್ಟ್ ಮಾಡಬೇಕು. ಈ ಪೋಸ್ಟ್ ಮಾಡಿದ್ರೆ ಇದು ಮೇನ್ ಇಂಪಾರ್ಟೆಂಟ್ ನೋಡಿ. ಪೋಸ್ಟ್ ಆಯ್ತು ನೋಡಿ. ನಾನು ಪೋಸ್ಟ್ ಪೋಸ್ಟ್ ಓಕೆ ನೋಡಿ, ಇಲ್ಲಿ ತೋರಿಸ್ತೀನಿ ಮೇಲ್ಗಡೆ ನೋಡ್ಕೊಳ್ಳಿ, ಪೋಸ್ಟ್ ಆಯಿತು. ಇಲ್ಲಿ ಇದರಿಂದ ಏನಾಗುತ್ತೆ ಅಂದರೆ ತುಂಬ ಸಿಂಪಲ್. ಯಾವ ರೀತಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಏನೂ ಇಲ್ಲ, ನನ್ನೊಂದು ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಇಡೀ ಕನ್ನಡಿಗರು ಇದ್ದಿರಲ್ಲ ನೀವೆಲ್ಲ, ನನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ನನ್ನೊಂದು ಯೂಟ್ಯೂಬ್ ಚಾನಲ್ ಕಮ್ಯುನಿಟಿ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಏನಾಗುತ್ತೆ, ಈಗ ನೀವು ಪೋಸ್ಟ್ ಮಾಡಿದ್ರೆ ಈ ಒಂದು ಪೋಸ್ಟ್ ಅಲ್ಲಿ ತೋರಿಸುತ್ತೆ. ಪ್ರತಿಯೊಬ್ಬರು ಕೂಡ ನೀವು ಮಾಡಿದಂಥ ಪೋಸ್ಟ್ ತೋರಿಸುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಇಲ್ಲಿ ನಿಮ್ಮ ಚಾನಲ್ ಲಿಂಕು ಅಥವಾ ನಿಮ್ಮ ವಿಡಿಯೋ ಲಿಂಕ್ ಹಾಕಿದ್ರೆ ಏನಾಗುತ್ತೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡ್ತಾರೆ, ಆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವ್ರಿಗೆ ಇಷ್ಟ ಆದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ ನೋಡಿ. ಬೆನಿಫಿಟ್ಸ್ ಯಾವ ರೀತಿ ಇದೆ, ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ. ಅದ್ರ ಜೊತೆಗೆ 4,000 ವಾಚರ್ಸ್ ನಿಮ್ಮ ವಿಡಿಯೋ ಇಷ್ಟ ಆದರೆ ವಿಡಿಯೋ ನೋಡ್ತಾರೆ. ಅದರಿಂದ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್
1,000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ, 4,000 ವಾಚರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ, 100% ಆಗುತ್ತೆ. ಇದರಿಂದ ನಿಮಗೆ ಒಂದು 4,000 ವಾಚರ್ಸ್ ಕಂಪ್ಲೀಟ್ ಆಗಲಿಲ್ಲ ಅಂದರೂ ಕೂಡ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ ಮತ್ತು ಅದ್ರ ಜೊತೆ ನಿಮಗೆ ಜಾಸ್ತಿ ಬೂಸ್ಟ್ ಸಿಗುತ್ತೆ. ಜಾಸ್ತಿ ಇಂಪಾರ್ಟೆಂಟ್ ಅಂದರೆ ವೈರಲ್ ಆಗ್ತೀರ, ನೀವು ಬೇಗ ಗ್ರೋ ಆಗ್ತೀರ. ಹೆಂಗೆ ಅಂತ ಹೇಳ್ಬೋದು ಅಂದರೆ, ಈಗ ನೀವು ಕಮ್ಯುನಿಟಿ ಪೋಸ್ಟಿಗೆ ಪೋಸ್ಟ್ ಹಾಕಿದ್ರೆ, ಈ ಪೋಸ್ಟ್ ಇದ್ದರೂ ಡೈರೆಕ್ಟಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಅವರೆಲ್ಲರೂ ಓಪನ್ ಮಾಡ್ತಾರೆ. ಅವಾಗ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಿಗೆ ಅಲ್ಲಿ ನೀವು ಪೋಸ್ಟ್ ಮಾಡಿದ್ದೀವಿ ಕಮ್ಯುನಿಟಿ ಪೋಸ್ಟ್ ಮಾಡಿ ತೋರಿಸುತ್ತೆ. ಅದರಿಂದ ಏನಾಗುತ್ತೆ, ಇಲ್ಲಿ ಮೇಲ್ಗಡೆ ಲಿಂಕ್ ಬರುತ್ತೆ, ನಿಮ್ಮ ಚಾನಲ್ ಆಗಿರ್ಬೋದು, ನಿಮ್ಮ ವೀಡಿಯೋ ಲಿಂಕ್ ಅಂತ ಹೇಳಿದ್ನಲ್ಲ, ಜಸ್ಟ್ ಅದು ಏನಲ್ಲ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ, ಡೈರೆಕ್ಟಾಗಿ ಹೋಗ್ಬಿಡುತ್ತೆ. ಇಲ್ಲಿ ನೋಡಿ ಪೋಸ್ಟ್ ಮಾಡಿದ್ರೆ 1 hour ಸಿಗೋನು ಪೋಸ್ಟ್ ಮಾಡಿದ್ರೆ ನೋಡಿ, ಈ ರೀತಿ ನೀವು ಪೋಸ್ಟ್ ಹಾಕ್ಬೋದು. ಈ ರೀತಿ ಪೋಸ್ಟ್ ಹಾಕೋದಂದ್ರೆ ಏನಾಗುತ್ತೆ ಹೇಳಿದ್ನಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಹೇಳ್ತಾ ದಯವಿಟ್ಟು ನನ್ನ ಕಮ್ಯುನಿಟಿಯಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್, ಎಲ್ಲ ನಮ್ಮ ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಏನಪ್ಪ, ನನ್ನ ಕಮ್ಯುನಿಟಿ ಟ್ಯಾಬಲ್ಲಿ ಯಾರೇ ಒಬ್ಬ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಲಿ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೇ ಮಾಡಿದರೂ ಕೂಡ ಎಲ್ಲರಿಗೆ ದಯವಿಟ್ಟು ನೋಡುವಂಥ ಪ್ರತಿಯೊಬ್ಬರು ಕೂಡ ದಯವಿಟ್ಟು ರಿಕ್ವೆಸ್ಟ್ ನನ್ನ ಮನವಿಯಿಂದ ಎಲ್ಲರಿಗೆ ಕೈ ಮುಗಿದು ಕೇಳ್ತೀನಿ ಮತ್ತೊಮ್ಮೆ. ಯಾಕಂದರೆ ಎಲ್ಲರಿಗೆ ಹೇಳ್ತಾಯಿದ್ದೀನಿ, ಅಲ್ಲಿ ಪೋಸ್ಟ್ ಮಾಡಿದಂಥ ಪ್ರತಿಯೊಬ್ಬರು ಕೂಡ ನೀವು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇಲ್ಲ ಅಂದರೂ ಕೂಡ ಏನು ಮಾಡಿ, ಅವ್ರ ಯೂಟ್ಯೂಬ್ ಚಾನಲ್ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಈಗಾಗಲೇ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಪೋಸ್ಟ್ ಮಾಡಿದ್ರೆ ಅವ್ರ ಯೂಟ್ಯೂಬ್ ಚಾನಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೆ ಇಷ್ಟ ಆದರೆ ಅವರೊಂದು ವೀಡಿಯೋ ನೋಡಿ, ಅಷ್ಟೇ ನನ್ನ ರಿಕ್ವೆಸ್ಟು. ಇದರಿಂದ ಏನಾಗುತ್ತೆ ಅಂದರೆ, ನೀವು ನೋಡೋ ಒಂದು ವೀಡಿಯೋನಿಂದ ಮಾಡೋವಂಥ ಒಂದು ಸಬ್ಸ್ಕ್ರೈಬರ್ಸ್ನಿಂದ, ಒಂದೇ ಒಂದು ಸಬ್ಸ್ಕ್ರೈಬರ್ಸ್ನಿಂದ ಎಷ್ಟೋ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸು ಬೆಳೀತಾರೆ, ಸಪೋರ್ಟ್ ಸಿಗುತ್ತೆ, ಪ್ರೋತ್ಸಾಹ ಸಿಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ, ಏನೂ ಇಲ್ಲ, ಈ ರೀತಿ ಮಾಡಿ. ಆದಷ್ಟು ನೀವು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದ್ರೆ ಎಲ್ಲರಿಗೂ ರಿಕ್ವೆಸ್ಟು, ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಸಪೋರ್ಟ್ ಮಾಡಿ ಅಷ್ಟೇ. ಏನಿಲ್ಲ, ತುಂಬ ಸಿಂಪಲ್. ಈ ರೀತಿ ಒಂದು ಫೀಚರ್ಸ್ನಿಂದ ನೀವು ಯೂಸ್ ಮಾಡ್ಕೊಳ್ಬೋದು. ಯಾವ ರೀತಿ 1,000 ಸಬ್ಸ್ಕ್ರೈಬ್ 4,000 ವಾಚರ್ಸ್ ಕಂಪ್ಲೀಟ್ ಆಯ್ತಲ್ಲ. ಈಗ ನೋಡಿ, ಈಗ ನಾನು ಫೋಟೋ ಅಪ್ಲೋಡ್ ಮಾಡಿದ್ದೀನಿ, ಈ ವ್ಯಕ್ತಿದಂದರೆ ನಮ್ಮ ಬ್ರದರ್ ಇಲ್ಲೇ ನಮ್ಮ ಸುತ್ತಮುತ್ತ ನನ್ನ ಫ್ರೆಂಡ್ ಅಂತ ಹೇಳ್ಬೋದು. ಜಸ್ಟ್ ಇಲ್ಲಿ ಲಿಂಕ್ ಹಾಕಿದ್ರೆ ಸಾಕು, ಅವ್ರ ಚಾನಲ್ ಲಿಂಕ್ ಅಂದರೆ ನಿಮ್ಮ ಚಾನಲ್ ನೀವು ಲಿಂಕ್ ಹಾಕಿದ್ರೆ, ವೀಡಿಯೋ ಲಿಂಕ್ ಹಾಕಿದ್ರೆ ಸಾಕು. ನೋಡಿದಂಥ ಪ್ರತಿಯೊಬ್ಬ ವ್ಯಕ್ತಿ ಯಾರ್ಯಾರು ಇದರಲ್ಲಿ ಬಂದರು, ಎಕ್ಸಾಂಪಲ್ ಆಗ್ಬಿಟ್ಟು ಈಗ ಯಾರೋ ವಿಸಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಿಗೆ ನೀವು ಹಾಕಿದಂಥ ಪೋಸ್ಟ್ ಏನಿದಲ್ಲ ಆ ಪೋಸ್ಟ್ ಎಲ್ಲ ನಿಮ್ಗೆ ತೋರಿಸುತ್ತೆ. ನೀವೆಷ್ಟು ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಬಂತು ನೋಡಿ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅವರು ವಿಡಿಯೋ ನೋಡ್ತಾರೆ, ಸಪೋರ್ಟ್ ಕೂಡ ಮಾಡ್ತಾರೆ. ಈ ರೀತಿ ಮಾಡಿ ನೀವು 4,000 ವಾಚರ್ಸ್ ಕೇವಲ ಒಂದು ವಾರ ಅಲ್ಲ, ಅಷ್ಟು ನಮ್ಮ ಇಡೀ ಕರ್ನಾಟಕ ಜನ ಒಮ್ಮೆ ಮನ್ಸು ಮಾಡಿದ್ರೆ ಜಸ್ಟ್ ಒಂದೇ ಅವರ್ಸ್ನಲ್ಲಿ ಕಂಪ್ಲೀಟ್ ಆಗ್ಬೋದು. 1,000 ಸಬ್ಸ್ಕ್ರೈಬರ್ಸ್ ಆರಾಮಾಗಿ ಕಂಪ್ಲೀಟ್ ಆಗ್ಬೋದು. ಈ 4,000 ವಾಚರ್ಸ್ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಈ ರೀತಿ ಮಾಡಿ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಇದರಿಂದ ನಿಮ್ಮ ಚಾನಲ್ ಬೂಸ್ಟ್ ಕೂಡ ಸಿಗುತ್ತೆ, ಇಂಪ್ರೆಷನ್ ಕೂಡ ಸಿಗುತ್ತೆ, ಆರಾಮಾಗಿ ಆಗುತ್ತೆ. ಅದಕ್ಕೆ ಇದೆಲ್ಲ ಹೋಗ್ಬೇಕಂದ್ರೆ ನೀವು ಏನು ಬೇಗ ಹೋಗಿ ಕಮೆಂಟ್ ಅಂದರೆ ಕಮ್ಯುನಿಟಿ ಪೋಸ್ಟಲ್ಲಿ, ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಕಮೆಂಟ್ ಹಾಕಬೇಕು. ನಿಮಗೋಸ್ಕರ ಪರ್ಮಿಷನ್ ಮಾಡಿದ್ದೀನಿ. ಈ ರೀತಿ ಏನೂ ತುಂಬ ಸಿಂಪಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ತುಂಬ ಸಿಂಪಲ್, ನಿಮಗೂ ಕೂಡ ಈ ರೀತಿ ಒಂದು ಫೀಚರ್ಸ್ ಸಿಗಬೇಕು. ನೀವು ನಿಮ್ಮ ಚಾನಲಲ್ಲಿ ಅಂದರೆ ವಿಸಿಟ್ ಕಮ್ಯುನಿಟಿ ಒಂದು ಆಪ್ಷನ್ ಬರ್ತಾಯಿಲ್ಲ ಅಂದರೆ ನೀವೇನು ಮಾಡ್ಕೊಂಡು ಒಂದು ಸೆಟ್ಟಿಂಗ್ ಮಾಡಬೇಕು. ಆ ಸೆಟ್ಟಿಂಗ್ ಏನಪ್ಪ ಅಂತ ತುಂಬ ಸಿಂಪಲ್. ಏನು ಮಾಡಿ, ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಯೂಟ್ಯೂಬ್ನಲ್ಲಿ ಓಪನ್ ಮಾಡಿದ ತಕ್ಷಣ ಎಡಿಟ್ ಅಂದರೆ T.Pan ಐಕನ್ ಮೇಲೆ ಕ್ಲಿಕ್ ಮಾಡಿದ ತೆರಳುಂಟು ವಿಸಿಟ್ ಕಮ್ಯುನಿಟಿ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ, ಅಂದರೆ ಮೈ ಕಮ್ಯುನಿಟಿ ಅಂತ ಒಂದು ಆಪ್ಷನ್ ಬರುತ್ತೆ. ಜಸ್ಟ್ ಅದನ್ನ ಎನೇಬಲ್ ಮಾಡಿ. ಅದು ನೀವು ಎನೇಬಲ್ ಆಗಿರಲ್ಲ, ಜಸ್ಟ್ ಅದನ್ನ ಎನೇಬಲ್ ಮಾಡಿ. ಎನೇಬಲ್ ಮಾಡಿದ್ರೆ ಯಾರೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದರೂ ಕೂಡ ಅವ್ರು ಬಂದು ನಿಮ್ಮಿಂದ ಮಾಡಬೇಕು. ಆದ್ರೆ ಬಟ್ ಇದಕ್ಕೆ ಒಂದೇ ಒಂದು ಕಂಡೀಷನ್ ಹೇಳ್ಬೇಕಂದ್ರೆ ತುಂಬ ಸಿಂಪಲ್ ಹೇಳ್ತಾ ಇದ್ದೀನಿ. ನೀವು ಈಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗ ಹೋಗಿ ನೀವು ಕಮ್ಯುನಿಟಿ ಪೋಸ್ಟ್ ಆಗ್ತಾನೆ ಆಗಲ್ಲ. ಒನ್ ಡೇ ಆಗೋ ಆಗಬೇಕು. ಇವತ್ತು ಮಾಡಿದರೆ ಸಬ್ಸ್ಕ್ರೈಬರ್ಸ್ ನಾಳೆ ನೀವು ಮಾಡ್ಬೋದು. ನನ್ನ ಸಬ್ಸ್ಕ್ರೈಬರ್ಸ್ ಮಾತ್ರ ಸಿಗುತ್ತಿದ್ದೋ ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ನೀವು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ, ಯೂಸ್ ಆಗಲಿ ನಿಮಗೋಸ್ಕರ ಅಂತ ಆಯ್ತಾ. ಏನೋ ತುಂಬ ಸಿಂಪಲ್. ಮೊದಲು ಸೈಡ್ ಬಸ್ ಕಡೆ ಆಫ್ ಮಾಡ್ತೀನಿ. ನೋಡಿದ್ರಲ್ಲ, ಇನ್ನು ಮುಂದೆ ಯೂಟ್ಯೂಬ್ನಲ್ಲಿ ಡಗ ಫುಲ್ ಇಂಪ್ರೆಷನ್, ಫುಲ್ ಮೂಮೆಂಟ್. ಇನ್ನು ಮುಂದೆ ಯೂಟ್ಯೂಬ್ ನಿಮಗೋಸ್ಕರ ಹೆಲ್ಪ್ ಮಾಡ್ತದೆ. ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಬೆಳಿಬೇಕು, ಎಲ್ಲರೂ ಒಬ್ಬ ಈ ರೀತಿ ಇರಬೇಕು. ಯಾಕಂದರೆ ಎಲ್ಲರೂ ಆ ಕನಸು ನೆನೆಸಾಗಲಿ. ಆದಷ್ಟು ಬೇಗ ನನ್ನ ಕಡೆಯಿಂದ ಆದಷ್ಟು ಸಪೋರ್ಟ್ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರ ಜೊತೆ ಸಪೋರ್ಟ್ ಮಾಡಿ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನನಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಇಡೀ ನಮ್ಮ ಕರ್ನಾಟಕ ಜನ ಪ್ರತಿಯೊಬ್ಬರಿಗೆ ಜೊತೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಆಯ್ತಾ. ಇನ್ನೊಂದು ತುಂಬ ಸಿಂಪಲ್. ಈ ಒಂದು ಫೀಚರ್ಸ್ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇಗ 1,000 ಸಬ್ಸ್ಕ್ರೈಬ್ 4,000 ವಾಚರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ತಾ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಫ್ಯಾಮಿಲಿ ಸಲ ಕೂಡ ಜೀವನದ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಅಲ್ಲಿಯವರು ಈ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲರಿಗೆ ಬಾಯ್.